ಅಧಿವೇಶನ ಅಂದ್ರೆ ಬರೀ ಸದನದಲ್ಲಿ ಕದನ ಏರ್ಪಡ್ಲಿಕ್ಕೆ ಮಾತ್ರ ಕಾರಣ ಆಗುತ್ತಾ ಅಥವಾ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕೊಡ್ಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇದುವರೆಗೂ ನಡೆದಿರುವಂತ ಅಧಿವೇಶನಗಳಲ್ಲಿ ಉತ್ತರ ಸಿಕ್ಕಿಲ್ಲ. ಬರೀ ಇವರ ವೈಯಕ್ತಿಕ ಪ್ರತಿಷ್ಠೆನೆ ಅಲ್ಲಿ ದೊಡ್ಡದಾಗಿ ಹೋಗುತ್ತೆ. ಒಬ್ರಿಗೊಬ್ರು ಕೆಸರು ಚಾಟ, ಸದನ ಕದನ ಅನ್ಕೊಂಡು ನೋಡ್ತಾ ನೋಡ್ತಾ ಅಲ್ಲೇ ಸದನ ಸಭಾತ್ಯಾಗ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಬಾರಿಯ ಅಧಿವೇಶನದಲ್ಲೂ ನಮ್ಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಜನ. ಇಂದಿನಿಂದ ಬೆಳಗಾವಿಯಲ್ಲಿ ಅಧಿವೇಶನ ಕಾವೇರ್ತಾ ಇದೆ. ಚಳಿಗಾಲದ ಅಧಿವೇಶನ, ಆಡಳಿತ ಮತ್ತು ವಿಪಕ್ಷಗಳ ಅಸ್ತ್ರ ಪ್ರತ್ಯಾಸ್ತ್ರಗಳು ಕೂಡ ರೆಡಿ ಆಗಿರುವಂಥದ್ದು. ವಿಪಕ್ಷಗಳಿಗೆ ಸಾಕಷ್ಟು ಅಸ್ತ್ರಗಳಂತೂ ಇದ್ದಾವೆ. ಅದು ವಕ್ಫ್ ವಿಚಾರ ಆಗಲಿ, ಮೂಡಾ ಪ್ರಕರಣ, ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಾಲ್ಮೀಕಿ ಹಗರಣ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಮುನ್ನೆಲೆಗೆ ಇಟ್ಕೊಂಡು ಅವರು ಚರ್ಚೆಯನ್ನ ಮಾಡಲಿಕ್ಕೆ, ಆಡಳಿತ ಪಕ್ಷವನ್ನ ಸಿಕ್ಕಾಕ್ಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲೂ ಬಾಣಂತಿಯರ ಸರಣಿ ಸಾವು ಕೇಸ್ ಇದೆಯಲ್ಲ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಲಿದೆ. ಇನ್ನ ವಿಪಕ್ಷಗಳಿಗೆ ತಿರುಗೇಟನ್ನ ನೀಡಲಿಕ್ಕೆ ಸರ್ಕಾರ ಕೂಡ ರೆಡಿ ಆಗಿರುವಂಥದ್ದು. ಬಿಜೆಪಿ ಕಾಲದ ಹಗರಣಗಳನ್ನ ಮುಂದಿಟ್ಕೊಂಡು ಅವರು ಪ್ರತ್ಯಾಸ್ತ್ರವನ್ನ ಹೂಡಲಿದ್ದಾರಂತೆ. ಕೋವಿಡ್ ಕಾಲದ ಸ್ಕ್ಯಾಮ್ ಪ್ರಸ್ತಾಪಿಸಿ ಕೌಂಟರ್ ಅನ್ನ ಕೊಡ್ಲಿದ್ದಾರೆ. ನೋಡಿ, ನೀವು ಇಷ್ಟ ಹಗರಣ ಮಾಡಿದಿರಾ ಅಂತ ಬಿಜೆಪಿ ಅವರು ಹೇಳಿದ್ರೆ, ಕಾಂಗ್ರೆಸ್ನವ್ರ ಈ ಕಡೆಯಿಂದ ನೀವು ಇಷ್ಟ ಹಗರಣ ಮಾಡಿದೀರಾ, ನೀವೇನ್ ಕಮ್ಮಿ ಅಲ್ಲ ಅಂತ ಜನರ ಸಮಸ್ಯೆ ಯಾವನ್ ಚರ್ಚೆ ಮಾಡ್ತಾನೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳಿದಾವೆ. ಜನ ಕೇಳೋದೇ ಅದು. ನೀವು ಭ್ರಷ್ಟಾಚಾರಿಗಳು ಎಲ್ರಿಗೂ ಗೊತ್ತಿರುವಂಥದ್ದೇ, ಯಾರು ಸಾಚ ಇಲ್ಲ ಅಂತ. ನಮ್ಮ ಜನರ ಸಮಸ್ಯೆನ ಯಾವಾಗ ಚರ್ಚೆ ಮಾಡ್ತೀರಾ ಅಂತ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇರ್ತಾರೆ. ನೋಡೋಣ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಅಂತ. ಆದ್ರೆ ವಿರೋಧ ಪಕ್ಷಗಳಂತೂ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯಾವ್ಯಾವ ರೀತಿಯಾಗೆಲ್ಲ ಹೋರಾಟ ಆಗಿದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂತ ಚಳಿಗಾಲದ ಅಧಿವೇಶನ, ಉತ್ತರ ಕರ್ನಾಟಕ ಭಾಗದ ವಿಚಾರಗಳು ಅಲ್ಲಿ ಚರ್ಚೆ ಆಗ್ತಾವ, ಚರ್ಚೆ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭಾಗದ ಶಾಸಕರು ಕೇಳ್ಕೊಳ್ತಾ ಇದ್ದಾರೆ. ಮಿನಿಮಮ್ 1 ವಾರಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಬೆಳಗಾವಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಇವತ್ತಿನಿಂದ ಬೆಳಗಾವಿಯ ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಎರಡೂ ಕಡೆನೂ ಕೂಡ ಅಸ್ತ್ರ ಪ್ರತ್ಯಾಸ್ತ್ರ ಎರಡೂ ಕೂಡ ರೆಡಿ ಇರುವಂತದ್ದು. ಯಾವ ರೀತಿಯಾಗಿ ಸದನದಲ್ಲಿ ಕದನ ಏರ್ಪಡುವಂತ ಸಾಧ್ಯತೆ ಇದೆ, ಮತ್ತು ಒಂದ್ ಕಡೆ ಬೆಳಗಾವಿಯಲ್ಲಿ ನಡೀತಾ ಇರುವಂತ ಕಾರಣಕ್ಕೋಸ್ಕರ ಉತ್ತರ ಕರ್ನಾಟಕ ಭಾಗದ ಜನರ ನಿರೀಕ್ಷೆ ದುಪ್ಪಟ್ಟಿರುತ್ತೆ. ಏನಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆಯಾ? ಅದಕ್ಕೋಸ್ಕರನೇ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡ್ಬೋದಾ? ಪೃಥ್ವಿರಾಜ್, ಆ ರೀತಿಯಾದಂತಹ ನಿರೀಕ್ಷೆಯನ್ನ ಈ ಭಾಗದ ಜನರು ಇಟ್ಕೊಂಡಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಈ ಭಾಗದ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸ್ತಾರೆ ಅನ್ನೋದು ಈ ಒಂದು ಸದನದಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ಭಾಗದಲ್ಲಿ ಸದನವನ್ನ ಸಾವಿರಾರು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ಸದನವನ್ನ ಮಾಡ್ತಾರೆ. ಆದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಸದನವನ್ನ ಹಾಳು ಮಾಡುವಂತದ್ದು, ಮತ್ತೆ ಅದಕ್ಕೆ ಆಡಳಿತ ಪಕ್ಷದವರು ಕೂಡ ಕೌಂಟರ್ ಕೊಡುವಂತದ್ದು, ಈ ಒಂದು ನಿಟ್ಟಿನಲ್ಲೂ ಕೂಡ ಪ್ರತಿ ಸಾರಿ ವ್ಯರ್ಥ ಆಗ್ತಾ ಇರುವಂತದ್ದು. ಹೀಗಾಗಿ ಇವತ್ತಿನ ಈ ಬಾರಿಯ ಸದನದಲ್ಲಿ ಉತ್ತರ ಕರ್ನಾಟಕ ಭಾಗದ ವಿಚಾರಗಳಿಗೆ ಸಂಬಂಧಪಟ್ಟ ಆಗಿರಬಹುದು, ಅದ್ರ ಜೊತೆಗೆ ನೀರಾವರಿ ಯೋಜನೆಗಳಿಗಾಗಿರ್ಬೋದು, ಮಹದಾಯಿ, ಕೃಷ್ಣ ಮತ್ತೆ ಭದ್ರಾ ಮೇಲ್ದಂಡ ಯೋಜನೆ ಆಗಿರ್ಬೋದು, ಮತ್ತೆ ಈ ಭಾಗಕ್ಕೆ ವಿಶೇಷವಾಗಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ವಿಶೇಷವಾಗಿ ಇಲ್ಲ ಒಂದ್ ಕಡೆ ಕಲಬುರಗಿ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಡಿಸೈಡ್ ಗಳಾಗಿದ್ವು. ಈ ಭಾಗದಲ್ಲಿ ಒಂದು ಉತ್ತರ ಕರ್ನಾಟಕ ಭಾಗಕ್ಕೆ ಒಂದಷ್ಟು ಯೋಜನೆಗಳನ್ನು ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಅದನ್ನ ಕ್ಯಾಬಿನೆಟ್ ನಲ್ಲಿ ಬರೀ ಯೋಜನೆಯನ್ನು ಅನುಷ್ಠಾನ ಮಾಡುತ್ತೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಹೀಗಾಗಿ ಈ ಒಂದು ವಿಚಾರಗಳ ಮುಖಾಂತರವಾಗಿ ಒಂದು ರೀತಿ ಮೊದಲ ವಾರಗಳಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷ ನಾಯಕರು ಈಗಾಗಲೇ ಸ್ಪೀಕರ್ ಅವರಿಗೆ ಈಗಾಗಲೇ ಅಜೆಂಡಾವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಆಡಳಿತ ಪಕ್ಷದವರು ಕೂಡ ಏನು ಅದಕ್ಕೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ವಿಶೇಷವಾಗಿ ಈಗಾಗಲೇ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಕೋವಿಡ್ ಹಗರಣ ಅನ್ನುವಂಥದ್ದು. ಈಗಾಗಲೇ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಆಡಳಿತ ಪಕ್ಷ ಒಂದು ರೀತಿ ಅಸ್ತ್ರವಾಗಿ ಮಾಡ್ಕೊಂಡಿರುವಂತದ್ದು. ಇಂದಿನ ಕೋವಿಡ್ ಹಗರಣದ ವರದಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಬಿಜೆಪಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡಾ ಪ್ರಕರಣ ಆಗಿರಬಹುದು, ಮತ್ತೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ನಲ್ಲಿ ತನಿಖೆ ಆಗ್ತಿರುವಂತದ್ದು, ಮತ್ತೆ ಅದನ್ನೆಲ್ಲ ಇಟ್ಟುಕೊಳ್ಳೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ರೂಪಿಸಿರುವಂತದ್ದು. ಮತ್ತೆ ವಕ್ಫ್ ಹೋರಾಟ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ವರದಿಯನ್ನ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಂಗ್ರಹ ಮಾಡಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರದಲ್ಲಿ ಪ್ರತಿಪಕ್ಷವಾದಂತಹ ಬಿಜೆಪಿ ನಾಯಕರು ಇದನ್ನು ಹೋರಾಟ ಮಾಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಪ್ರತ್ಯೇಕವಾಗಿ ಸದನದಲ್ಲಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರು ಕೂಡ ಇಲ್ಲೊಂದು ಕಡೆ ಬೆಳಗಾವಿ ಅಧಿವೇಶನ ಆರಂಭದ ದಿನದ ಅಂದ್ರೆ ಇವತ್ತಿನಿಂದನೇ ಇಲ್ಲೊಂದು ಕಡೆ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನ ಮಾಡಿದ್ರು. ಆದ್ರೆ ಯತ್ನಾಳ್ ಅವರು ಯಾವಾಗ ಪ್ರತ್ಯೇಕ ಪ್ರವಾಸವನ್ನ ಮಾಡಿದ್ರು, ಹೀಗಾಗಿ ಆ ಒಂದು ಸಮಾವೇಶವನ್ನು ಕೂಡ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಕೈ ಬಿಟ್ಟಿರುವಂತದ್ದು. ಹೀಗಾಗಿ
ಆರಂಭದಲ್ಲೇ ಬಿಜೆಪಿ ಅವರಿಗೆ ಒಂದು ಇರಿಸು ಮುರುಸು ಆದ್ರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಒಂದು ರೀತಿ ಯತ್ನಾಳ್ ಅವರ ಜೊತೆ ಯಾವ ರೀತಿಯಾಗಿ ವಿಜೇಂದ್ರ ಅವರು ವಿಚಾರಗಳ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಯತ್ನಾಳ್ ಅವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾನೆ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಅದ್ರ ಜೊತೆಗೆ ಸರ್ಕಾರದ ವೈಫಲ್ಯಗಳಾಗಿರ್ಬೋದು, ಮತ್ತೆ ಅನುದಾನ ತಾರತಮ್ಯ ಆಗಿರ್ಬೋದು, ಅದ್ರ ಜೊತೆಗೆ ಪಂಚಮಸಾಲಿ ಟಿಎ ಮೀಸಲಾತಿ ಆಗಿರ್ಬೋದು, ಹೀಗೆ ಸಾಲು ಸಾಲು ಆರೋಪಗಳನ್ನ ಮತ್ತೆ ಒಳ ಮೀಸಲಾತಿ ವಿಚಾರವನ್ನು ಇಟ್ಕೊಳ್ಳುವುದರ ಮುಖಾಂತರವಾಗಿ ಸರ್ಕಾರವನ್ನ ಒಂದು ರೀತಿ ಸಿಲುಕಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.